ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋಟ್ಗೆ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಏಸುಸ್ ಅವರು ರೀಸೆಂಟಾಗಿ ಒಂದು ಕ್ರೋಮ್ಬುಕ್ನ ಲಾಂಚ್ ಮಾಡಿದ್ರು. ಅದು ಯಾವ ಕ್ರೋಮ್ಬುಕ್ ಅಂತಂದರೆ ಏಸುಸ್ ಕ್ರೋಮ್ಬುಕ್ CX1101 ಕ್ರೋಮ್ಬುಕ್ ಅಂತಲೇ ಹೇಳ್ತೀನಿ. ನೋಡಿ, ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಏಸುಸ್ ಅವರು ಲಾಂಚ್ ಮಾಡಿರುವ ಏಸುಸ್ ಕ್ರೋಮ್ಬುಕ್ CX1101 ಲ್ಯಾಪ್ಟಾಪ್. ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ಬಾಕ್ಸಿಂಗ್ ಮಾಡಿ ಈ ಬಾಕ್ಸ್ ಒಳಗಡೆ ಏನೇನಿದೆ, ಹಾಗೆ ಈ ಲ್ಯಾಪ್ಟಾಪ್ ಫೀಚರ್ಸು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಇಲ್ಲಿ ನೋಡಿ, ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದೇ ಏಸುಸ್ ಅವ್ರು ಲಾಂಚ್ ಮಾಡಿರೋ ಏಸುಸ್ ಕ್ರೋಮ್ಬುಕ್ CX1101 ಲ್ಯಾಪ್ಟಾಪ್ ಅಂತಲೇ ಹೇಳ್ತೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋ ಬಾಕ್ಸ್ ಯಾವುದು ಅಂತಂದರೆ ಇದು ಏಸುಸ್ ಕ್ರೋಮ್ಬುಕ್ CX1101 ರಿಟೇಲ್ ಬಾಕ್ಸ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಈ ಬಾಕ್ಸ್ ನೋಡಿದಾಗ ಸೇಮ್ ಅದರ್ ಲ್ಯಾಪ್ಟಾಪ್ ಬಾಕ್ಸ್ ಇರುತ್ತಲ್ಲ ಅದೇ ಥರನೇ ಇದೆ. ಆ್ಯಂಡ್ ದೆನ್ ಈ ಬಾಕ್ಸ್ನ ಬ್ಯಾಕ್ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ರೋಮ್ಬುಕ್ನ ಫೀಚರ್ಸು ಮತ್ತು ಸ್ಪೆಸಿಫಿಕೇಷನ್ ಆಫ್ ಲ್ಯಾಪ್ಟಾಪ್ಸು, ಯಾವ ಟೈಪ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ, ಆ್ಯಂಡ್ ದೆನ್ ಪ್ರೊಸೆಸರ್ ಡೀಟೇಲ್ಸು ಮತ್ತು ರ್ಯಾಮ್ ಹಾಗೂ ಸ್ಟೋರೇಜ್ ಬಗ್ಗೆ ನಿಮಗಿಲ್ಲಿ ಫುಲ್ಲು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಈ ಬ್ಯಾಕ್ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ರೋಮ್ಬುಕ್ ಲೋಗೋನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇವಾಗ ನಾನು ಬಾಕ್ಸ್ನ ಸೀಲ್ ಓಪನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಇವಾಗ ನೀವು ನೋಡ್ತಾ ಇರ್ಬೋದು ಈ ಬಾಕ್ಸ್ ಸೀಲ್ನ ಓಪನ್ ಮಾಡ್ತಾ ಇದ್ದೀನಲ್ವಾ. ಇಫ್ ಸಪೋಸ್ ನೀವೇನಾದರೂ ಹೊಸ ಲ್ಯಾಪ್ಟಾಪ್ ತೊಗೊಂಡಾಗ ಯಾವುದೇ ಕಾರಣಕ್ಕೂ ಈ ಸೀಲು ಕ್ಲೋಸ್ ಆಗಿರಬೇಕು. ಇಫ್ ಸಪೋಸ್ ಈ ಸೀಲ್ ಏನೋ ಬ್ರೋಕನ್ ಆಗಿತ್ತು ಅಂತ ಅಂದರೆ, ಮೀನ್ಸ್ ಸೀಲ್ ಏನೋ ಓಪನ್ ಆಗಿತ್ತು ಅಂತಂದರೆ ಆಲ್ರೆಡಿ ಸಮ್ಮನ್ ಈ ಬಾಕ್ಸ್ನ ಓಪನ್ ಮಾಡಿದ್ದಾರೆ ಅಂತ. ನೀವು ಯಾವುದೇ ಒಂದು ಹೊಸ ಲ್ಯಾಪ್ಟಾಪ್ ತೊಗೊಂಡಾಗ ಯಾವಾಗಲೂ ಈ ಸೀಲು ಕ್ಲೋಸ್ ಆಗಿರಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು, ಇವಾಗ ನಾನು ಸೀಲ್ ಓಪನ್ ಮಾಡಿ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಇನ್ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಕ್ಲಾತ್ ಕವರ್ ಒಳಗಡೆ ಲ್ಯಾಪ್ಟಾಪ್ನ ಇಟ್ಟಿದ್ದಾರೆ. ಅದೇ ಏಸುಸ್ ಕ್ರೋಮ್ಬುಕ್ CX1101 ಅಂತಲೇ ಹೇಳ್ತೀನಿ. ಇಲ್ಲಿ ನೋಡಿ, ಈ ಕ್ಲಾತ್ ಒಳಗಡೆಯಿಂದ ನಾನು ಲ್ಯಾಪ್ಟಾಪ್ನ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏಸುಸ್ ಲೋಗೋ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಕ್ರೋಮ್ ಲೋಗೋ ಕೂಡ ಇಲ್ಲಿ ಮೇಲ್ಗಡೆ ಟಾಪ್ ಲೆಫ್ಟಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ನಾನು ನಿಮಗೆ ಲ್ಯಾಪ್ಟಾಪ್ ಬಗ್ಗೆ ತಿಳಿಸ್ಕೊಡೋಕ್ಕಿಂತ ಮುಂಚೆ ನಾನು ನಿಮಗೆ ಇನ್ನೂ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಈ ಬಾಕ್ಸ್ ಒಳಗಡೆ ಇಲ್ಲಿ ನೋಡಿ ವ್ಯಾರಂಟಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಯೂಸರ್ ಮ್ಯಾನ್ಯಲ್ ಕೂಡ ಈ ಬಾಕ್ಸ್ ಒಳಗಡೆ ಕೊಟ್ಟಿದ್ದಾರೆ. ನೀವೇನಾದರೂ ಫಸ್ಟ್ ಟೈಮ್ ನೀವೇನಾದರೂ ಲ್ಯಾಪ್ಟಾಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಖಂಡಿತವಾಗ್ಲೂ ಈ ಯೂಸರ್ ಮ್ಯಾನ್ಯಲು ಯೂಸ್ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೂ ಬಾಕ್ಸಲ್ಲಿ ಏನೇನಿದೆ ಅಂತ ನೋಡೋಣ. ಈ ಬಾಕ್ಸಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು USB Type-C ಚಾರ್ಜರ್ ಕೊಟ್ಟಿದ್ದಾರೆ. ಅದು 45 ವ್ಯಾಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ದೆನ್ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ನೀವು ಈ USB Type-C ಚಾರ್ಜರ್ನ ನೀವು ನಿಮ್ಮ ಸ್ಮಾರ್ಟ್ಫೋನ್ಗೂ ಕೂಡ ಯೂಸ್ ಮಾಡಿಕೊಂಡು ಚಾರ್ಜಿಂಗ್ ಮಾಡ್ಕೊಬೋದು. ಆ್ಯಂಡ್ ದೆನ್ ಇದು PD ಸರ್ಟಿಫೈಡ್ ಚಾರ್ಜರ್ ಅಂತಲೇ ಹೇಳ್ಬೋದು. ಇಷ್ಟೊತ್ತರೆಗೂ ನೋಡಿದ್ರಲ್ಲ ವೀಕ್ಷಕರೇ, ಈ ಲ್ಯಾಪ್ಟಾಪ್ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ತಿಳಿಸ್ಕೊಟ್ಟೆ. ಇವಾಗ ನಾನು ನಿಮಗೆ ಲ್ಯಾಪ್ಟಾಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಲ್ಯಾಪ್ಟಾಪ್ನ ಸೈಡಲ್ಲೆಲ್ಲ ನೋಡ್ತಾ ಇರ್ಬೋದು ಮಲ್ಟಿಪಲ್ ಪೋರ್ಟ್ ಕೊಟ್ಟಿದ್ದಾರೆ. ಅದು USB-A ಪೋರ್ಟು, Type-C ಪೋರ್ಟು, ಆ್ಯಂಡ್ ದೆನ್ ಮೈಕ್ರೋ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ 3.5mm ಹೆಡ್ಫೋನ್ ಜಾಕ್ ಕೂಡ ಈ ಲ್ಯಾಪ್ಟಾಪಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಲ್ಯಾಪ್ಟಾಪ್ ಅಂತೂ ತುಂಬ ಲೈಟ್ ವೆಯ್ಟ್ ಇದೆ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು 11.6 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದು HD ಡಿಸ್ಪ್ಲೇ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಇದರ ರೆಸೊಲ್ಯೂಷನ್ ಬಂದು 720 ಪಿಕ್ಸೆಲ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಫುಲ್ ಸೈಜ್ ಕೀಬೋರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಟೈನಿ ಟ್ರ್ಯಾಕ್ ಪ್ಯಾಡ್ ಕೂಡ ಇದರಲ್ಲಿ ಅಳವಡಿಸಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಂಟೆಲ್ ಬ್ರ್ಯಾಂಡಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಲ್ಯಾಪ್ಟಾಪ್ನ ಬ್ಯಾಕ್ ಸೈಡಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲ್ಯಾಪ್ಟಾಪ್ನ ಸ್ಪೆಸಿಫಿಕೇಶನ್ ಮತ್ತು ಫೀಚರ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಈ ಲ್ಯಾಪ್ಟಾಪ್ PSI ಸರ್ಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ನಾವು ಇಂಡಿಯಾದಲ್ಲಿ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಲ್ಯಾಪ್ಟಾಪ್ನ ಆನ್ ಮಾಡ್ತೀನಿ. ಇಲ್ಲಿ ನೋಡಿ, ನಾನು ಆನ್ ಬಟನ್ನ ಇಲ್ಲಿ ಪ್ರೆಸ್ ಮಾಡ್ತೀನಿ. ಇಲ್ಲಿ ನೋಡಿ, ಲ್ಯಾಪ್ಟಾಪು ಆನ್ ಆಗ್ತಾಯಿಲ್ಲ, ಬಿಕಾಸ್ ಇದರಲ್ಲಿ ಚಾರ್ಜಿಂಗ್ ಇಲ್ಲ ಅಂತಲೇ ಹೇಳ್ತೀನಿ. ನಾನು ಈ ಲ್ಯಾಪ್ಟಾಪ್ನ ಚಾರ್ಜಿಂಗ್ ಹಾಕಿ ಈ ಲ್ಯಾಪ್ಟಾಪ್ನ ಯೂಸ್ ಮಾಡಿ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಈ ಲ್ಯಾಪ್ಟಾಪ್ ಹೇಗಿದೆ, ಹಾಗೆ ಈ ಲ್ಯಾಪ್ಟಾಪ್ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ದೆನ್ ಇವಾಗ ನೀವು ಕೇಳ್ಬೋದು ಇದ್ರ ಬೆಲೆ ಎಷ್ಟು ಅಂತ. ಇದ್ರ ಬೆಲೆ ಎಷ್ಟು ಅಂತ ಅಂದರೆ 1999 ರೂಪಾಯಿ ಅಂತಲೇ ಹೇಳ್ತೀನಿ. ಆ್ಯಂಡ್ ದೆನ್ ಇದನ್ನು ನೀವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ಆ್ಯಂಡ್ ದೆನ್ ರಿಟೇಲ್ ಸ್ಟೋರಲ್ಲಿ ಕೂಡ ನೀವು ಈ ಲ್ಯಾಪ್ಟಾಪ್ನ ಬೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಗಿಸ್ಬೋಟ್.com ಪೇಜು ಭೇಟಿ ನೀಡಿ. ಧನ್ಯವಾದಗಳು.